ಅಂದ್ರೇನು, ನಂಬಿಕೆ ನಮ್ಮ ಮೇಲೆ ಎಲ್ಲರ ಮೇಲೆ ಇರಬೇಕು, ಅದೆಲ್ಲ ಬಂದಿತ್ತಲ್ವ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಗುರುಕುಲದ್ದು ಡಿಸಿಪ್ಲಿನ್ ಅಂದ್ರೇನು, ಇಂಟ್ರೆಸ್ಟ್ ಅಂದ್ರೇನು, ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅದೆಲ್ಲ ಬಂದಿತ್ತು. 4 ಅಲ್ಲ ವಾಸ್ತು ಏನೋ ಬಂದಿತ್ತು ಅಲ್ವ. 5 ದುಡ್ಡಿನ ಬಂದಿತ್ತು. 6 ಪವರ್ ಆಫ್ ಸ್ಪೋಕನ್ ವರ್ಡು ಅದೆಲ್ಲ ಬಂದಿತ್ತು. 7 ಬಾಡಿ ರಿಲೇಟೆಡ್ ಬಂದಿತ್ತಲ್ಲ. ಓಕೆ, ಈಗ 8 ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಸೊ 8ನೇ ಚಾಪ್ಟರ್ ಏನು ಹೇಳುತ್ತೆ? ಅನಿಲ್ ಮಾರ್ಕರ್ ತಗೊಂಬನ್ನಿ. ವಾಟ್ ಈಸ್ ನೇಚರ್? ಈ ಪ್ರಕೃತಿ ಅಂದರೆ ಏನು, ನಾವು ಪ್ರಕೃತಿ ಕನೆಕ್ಟ್ ಆಗೋದಕ್ಕೆ ಏನು ಮಾಡಬೇಕು ಅಂತ. ಸೊ ಪ್ರಕೃತಿ ಅಂದರೆ ಏನು ಅಂತಂದರೆ, ಬಾಡಿ ಅಂತಂದರೆ ಪಂಚೇಂದ್ರಿಯಗಳಿಂದ ಬಾಡಿ ಆಗಿದೆ. ಸೊ ಪ್ರಕೃತಿ ಹೆಂಗಾಗಿದೆ? ಪಂಚಭೂತಗಳಿಂದ ಆಗಿದೆ, ಹೌದಲ್ಲ. ಏನೇನು ಪಂಚಭೂತಗಳು? ಗಾಳಿ, ನೀರು, ಅಗ್ನಿ, ಭೂಮಿ, ವಾಯು, ಹೌದಲ್ವ. ಈ 5ಗಳಿಂದ ಆಗಿದೆ. ಸೊ 1ನೇದು ಹೇಳ್ಕೊಟ್ಟಿದ್ದೆ ನಾನು, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ಕೊಳೋದ್ರಿಂದ. 2ನೇದು ಈ ಪಂಚೇಂದ್ರಿಯಗಳು ಮತ್ತು ಈ ಪಂಚಭೂತಗಳು ಏನು 5 ಇದಾವಲ್ಲ, ಓಕೆ, ಇವು 5 ನಾವು ಸೇರಿಸೋದ್ರಿಂದ ಇಲ್ಲಿ ಶಕ್ತಿ ಉದ್ಭವ ಆಗುತ್ತೆ. ಪಂಚಭೂತಗಳು, ಪಂಚೇಂದ್ರಿಯಗಳು ತಲ್ಲಿನ ಆಗಬೇಕು. ಆಗ ನಾವು ನೇಚರ್ಗೆ ಕನೆಕ್ಟ್ ಆಗ್ತೀವಿ. ಹೇಗೆ ಕನೆಕ್ಟ್ ಆಗ್ತೀವಿ? ನಮ್ಮಲ್ಲಿ ಏನಿದಾವೆ, ಅಲ್ಲೇನಿದೆ, ಮಾಡಿ ಕಳಿಸಿದ್ದಾನೆ. ಓಕೆ, ಅದನ್ನು ನಾವು ನೇಚರ್ಗೆ ಕನೆಕ್ಟ್ ಆಗೋದ್ರ ಮುಖಾಂತರನೂ ನಮ್ಮಲ್ಲಿ ಶಕ್ತಿಯನ್ನು ತಗೋಬೋದು, ಆಕರ್ಷಣೆ ಮಾಡ್ಕೋಬೋದು. ಕ್ಲಿಯರ್? ಅದೇನು ಅಂತ ನಾನು ಮುಂದೆ ಹೇಳ್ತಾ ಬರ್ತೀನಿ. ಸೊ ನೇಚರ್, ಪ್ರಕೃತಿಗೆ ನಾವು ಯಾಕೆ ಕನೆಕ್ಟ್ ಆಗಬೇಕು, ಯೂನಿವರ್ಸಿಗೆ ನಾವು ಯಾಕೆ ಕನೆಕ್ಟ್ ಆಗಬೇಕು? ಶಕ್ತಿಯನ್ನು ಪಡೆಯೋದಕ್ಕೆ. ಆ ಶಕ್ತಿ ನಮ್ಮಲ್ಲಿ ಬಂದರೆ ಏನಾಗುತ್ತೆ? ಈ ರೀತಿ ಎಲ್ಲ ಪ್ರಾಬ್ಲಮ್, ಯಾವುದು ಕರಿಯರ್ ಪ್ರಾಬ್ಲಮ್, ಲೈಫ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, A to Z ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಅದು ಎಲ್ಲಿದೆ? ಯೂನಿವರ್ಸ್, ನೇಚರಲ್ಲಿದೆ. ಓಕೆ, ಹೌ ಟು ಕನೆಕ್ಟ್ ನೇಚರ್? ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳನ್ನು ಬಳಸಿ ನಾವು ನೇಚರ್ಗೆ ಕನೆಕ್ಟ್ ಆಗ್ಬೋದು. ನೇಚರ್ ಅಂದ್ರೇನು? ಪಂಚಭೂತಗಳು. ನೇಚರ್ಗೆ ಯಾಕೆ ಕನೆಕ್ಟ್ ಆಗಬೇಕು? ನೇಚರ್ಗೆ ಯಾಕೆ ಕನೆಕ್ಟ್ ಆಗಬೇಕು? ಅಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ. ನೇಚರ್ಗೆ ಹೆಂಗೆ ಕನೆಕ್ಟ್ ಆಗಬೇಕು? ಪಂಚೇಂದ್ರಿಯಗಳು ನಮ್ಮ ಹತ್ರ ಇದ್ದಾವೆ, ಪಂಚಭೂತಗಳು ಪ್ರಕೃತಿಯಲ್ಲಿದ್ದಾವೆ. ಇವೆರಡು ನಾವು ಪ್ಲಗ್ ಇನ್ ಮಾಡಬೇಕು, ಈಗ ಸೇರಿಸ್ಬೇಕು. ಅದಕ್ಕೆ ನಾವು ಈ ರೀತಿ ಕನೆಕ್ಟ್ ಆಗ್ಬೋದು. ಓಕೆ, ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಓಕೆ, ಸೊ ನಮ್ಮ ದೇಹದಲ್ಲಿ 7 ಮೇನ್ ಸ್ವಿಚ್ಗಳು ಇದ್ದಾವೆ. ಎಷ್ಟಿದ್ದಾವೆ? ಹಾಂ, ಇದನ್ನು ನೀವು ಚಕ್ರ ಅಂತ ಕರಿಬೋದು, ಮೇನ್ ಸ್ವಿಚ್ ಅಂತ ಕರಿಬೋದು, ನಿಮ್ಮ ಭಾಷೆಯಲ್ಲಿ ಕರಿಬೋದು. ಸೊ ನನ್ನ ಪ್ರಕಾರ ಅದು ಬರ್ಕೋಬೇಡಿ, ಬಿಡಿ, ಕೆಳಗಡೆ ಆರಾಮಾಗಿ ಕೇಳಿ, ಕೆಳಗಡೆ. ಹಾಂ, ನಿಮ್ಮದೇ ಕೇಳಿ. ನಾನು ಬರ್ಕೊಂಡ ಟೈಮಿಗೆ ಹೇಳ್ತೀನಿ, ಕೆಳಗಡೆ ಇಡಿ. ಮೊದಲು ಅರ್ಥ ಮಾಡ್ಕೊಳ್ಳಿ. ಬರ್ಕೊಂಡ್ರೆ ಯೂಸ್ ಇಲ್ಲ. ನಿಮ್ಮ ಮನೆಗೆ ಹೋಗಿ ಓದಿದ್ರೆ ಯಾಕೆ ಬರ್ಸಿದ ಅಂತ ಮತ್ತೆ ನನಗೆ ಬೈತೀರ, ಇದನ್ನ ಯಾಕೆ ಬರ್ಕೊಂಡೆ ನಾನು ಅಂತ. ಸೊ ನಮ್ಮಲ್ಲಿ ಎಷ್ಟು, ನಮ್ಮ ದೇಹ ಮೂಳೆ ಮಾಂಸದಿಂದ ಆಗಿದೆ ಅಂತಂದೇಳಿ ನಮಗೆ ಗೊತ್ತಿದೆ. ಬಟ್ ನಮ್ಮ ದೇಹ ಆಗಿರೋದು ಮೂಳೆ ಮಾಂಸದಿಂದ ಅಲ್ಲ. ಮೂಳೆ ಮಾಂಸದಿಂದ ಅಷ್ಟೇ ಅಲ್ಲ, ಮೂಳೆ ಮಾಂಸದಿಂದ ಹೌದು ಅಷ್ಟೇ ಅಲ್ಲ, ನಮ್ಮ ದೇಹ ಆಗಿರೋದು 7 ಸ್ವಿಚ್ಲಿಂದ. ಸೊ ನಮ್ಮಲ್ಲಿ ಎಷ್ಟಿದ್ದಾವೆ? 7 ಸ್ವಿಚ್ಗಳು ಇದ್ದಾವೆ. ಸೊ ದಿಸ್ ಈಸ್ ದ ಮೇನ್ ಸ್ವಿಚ್. ಕರೆಕ್ಟಾ ಸರ್? ಈಗ ನಮ್ಮ ಪಾಠ ಸ್ಟಾರ್ಟ್ ಆಯಿತು ಅಂತ ಸರ್, ಯಾಕೆ ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂತ. ಹಾಂ, ಅರ್ಥ ಆಯ್ತು ಈಗ? ಎಷ್ಟು ಸ್ವಿಚ್ ಇದ್ದಾವೆ? ಇದು ಬಿಟ್ಟು ನಮ್ಮಲ್ಲಿ 114 ಸ್ವಿಚ್ಗಳು ಇದ್ದಾವೆ. ಬಟ್ ಈ 114 ಸ್ವಿಚ್ಗಳು ಆನ್ ಆಗಬೇಕು ಅಂದರೆ ಏನು ಬೇಕು? ಓಕೆ, ಸೊ ಹಾಗಾಗಿ ನಾವು 114 ಸ್ವಿಚ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೇನ್ ಸ್ವಿಚ್ ವೈರ್ ಕನೆಕ್ಷನ್ ಇದ್ದಾನೆ ಇಲ್ಲ ನೋಡೋಣ. ಕ್ಲಿಯರಾ? ಹಾಂ, ಇಷ್ಟೇ. ಕ್ಲಿಯರಾ? ಈಗ ತಾಯಿ ಗರ್ಭದಲ್ಲಿ ನಾವಿರ್ತೀವಿ ಮಗುವಾಗಿದ್ದಾಗ, ಹೌದಲ್ಲ? ತಾಯಿ ಗರ್ಭದಲ್ಲಿ ಇರ್ತೀವಿ. ಹೇಗಿರ್ತೀವಿ ತಾಯಿ ಗರ್ಭದಲ್ಲಿ? ಅಂದರೆ ಹೀಗೆ ಇರ್ತೀವೋ, ಮಗು ಥರನೇ ಇರ್ತೀವೋ, ಒಂದು ಚೀಲದೊಳಗಡೆ ಇರ್ತೀವೋ? ಪಕ್ಕನ ನೀವು ನೋಡಿದ್ದೀರಾ? ವಿಜ್ಞಾನ ಗೊತ್ತಲ್ವಾ? ಒಂದು ಗರ್ಭದ ಒಳಗಡೆ ಇರ್ತೀವಿ ಅಲ್ವಾ? ಸೊ ತಾಯಿ ಏನಾದರೂ ತಿಂತಾ ಇದ್ರೆ ಮಗುಗೂ ಹೋಗ್ತಾ ಇರುತ್ತೆ, ಹೌದಲ್ಲ? ಸೊ ತಾಯಿ ಆರೋಗ್ಯ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮಗು ಆರೋಗ್ಯ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ತಾಯಿ. ಸೊ ತಾಯಿ ಬಿದ್ದರೆ, ನೆಗಡಿ ಆದರೆ, ಕೆಮ್ಮಾದರೆ ಅದೆಲ್ಲ ಎಫೆಕ್ಟ್ ಯಾರಿಗಾಗುತ್ತೆ? ಮಗುಗಾಗ್ತಾ ಇರುತ್ತೆ. ಇದು ಏನು ಆನ್ ಆಗ್ತಾ ಇಲ್ಲ ನೀನು? ಹಾಂ, ನಾನು ಚಾರ್ಜ್ ಹೇಳಿದ್ದೇನೆ. ಇದು ಕ್ಲಿಯರ್ ಆಯಿತಾ? ಈಗ ತಾಯಿ ಗರ್ಭದಲ್ಲಿ ನಾವಿದ್ದೇವೆ. ಅವ್ರಿಗೆ ಕೂಡ ಅವ್ರು ಶೂಟ್ ಮಾಡ್ತಾರೆ, ನೀವು ಅದು ಮಾಡ್ಕೊಳ್ಳಿ. ಕ್ಲಿಯರ್? ಸೊ ನಾವೆಲ್ಲಿದ್ದೀವಿ? ಅಲ್ಲಿಂದ ನಾವು ಆಚೆ ಬಂದಮೇಲೆ
ನಾವು ಎಲ್ಲೋ ಒಂದು ಇನ್ನೊಂದು ಚೀಲದಲ್ಲಿ ಬರಬೇಕು.